ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾಗಿರೋದು, ಎಲ್ಲರೂ ಕೂಡ ಗಾಬರಿ ಪಟ್ಕೊಳ್ಳುವಂತಹ ಒಂದು ಕಾಯಿಲೆ ಏನು ಅಂತಂದ್ರೆ ನಾಸಾಗತ ರಕ್ತಪಿತ್ತ ಅಂತ ಹೇಳ್ತೀವಿ. ಮೂಗಿನಲ್ಲಿ ರಕ್ತ ಬರುವಂಥದ್ದಕ್ಕೆ ನಾಸಾಗತ ರಕ್ತಪಿತ್ತ ಅಂತ ಹೇಳ್ತೀವಿ. ಈ ಕಾಯಿಲೆ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಇದೊಂದು ನಾಸಾಗತ ರಕ್ತಪಿತ್ತ ಏನಿದೆಯಲ್ವಾ, ಇದು ಹೆಸರಿನಲ್ಲೇ ಹೇಳಿದ ಹಾಗೆ ರಕ್ತದಲ್ಲಿ ಯಾವಾಗ ಪಿತ್ತಾಂಶ ಜಾಸ್ತಿ ಆಗತ್ತಲ್ಲ, ಆಗ ಈ ಒಂದು ನಾಸಾಗತ ರಕ್ತಪಿತ್ತ ಉಂಟಾಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದಕ್ಕೆ ಮಾಡರ್ನ್ ಸೈನ್ಸ್ ಅಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಎಪಿಸ್ಟಾಕ್ಸಿಸ್ ಅಂತ ಹೇಳ್ತೀವಿ. ಅಂತಂದ್ರೆ ಈ ಒಂದು ರಕ್ತ ಬರುವಂಥದ್ದು ಗಂಟ್ಲಿಂದ ಬರ್ತಾ ಇದೆ, ಬ್ರೈನಿಂದ ಬರ್ತಾ ಇದೆ, ಆ ಥರದ್ದು ಏನೂ ಅಲ್ಲ, ಮೂಗಿನಿಂದಲೇ ಬರ್ತಾ ಇರುವಂಥದ್ದು ಇದಕ್ಕೆ ನಾಸಾಗತ ರಕ್ತಪಿತ್ತ ಅಥವಾ ಎಪಿಸ್ಟಾಕ್ಸಿಸ್ ಅಂತ ಹೇಳ್ತೀವಿ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಮೂಗಿನಲ್ಲಿರುವಂತಹ ರಕ್ತ ನಾಳಗಳು ಒಡೆದು ಅದರಿಂದ ರಕ್ತಸ್ರಾವ ಆಗುವಂಥದ್ದನ್ನ ನಾಸಾಗತ ರಕ್ತಪಿತ್ತ ಅಂತ ಹೇಳ್ತೀವಿ. ಹಾಗಾದ್ರೆ ಗೊತ್ತಾಯ್ತಲ್ಲ ಈಗ ನಾಸಾಗತ ರಕ್ತಪಿತ್ತ ಅಂದ್ರೆ ಏನು, ಎಪಿಸ್ಟಾಕ್ಸಿಸ್ ಅಂದ್ರೆ ಏನು ಅಂತ. 16-17 ವರ್ಷದ ಹೆಣ್ಣು ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಗಂಡು ಮಕ್ಕಳಲ್ಲೂ ಕಾಣುತ್ತೆ. ಹಾಗೆ 80 ವರ್ಷ ನಂತರದ ವಯಸ್ಸಿನವರಿಗೆ, 60, 70, 80 ವರ್ಷದವರಿಗೂ ಕೂಡ ಇದು ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಪಿಸ್ಟಾಕ್ಸಿಸ್ ಅಥವಾ ನಾಸಾಗತ ರಕ್ತಪಿತ್ತ ಯಾಕೆ ಬರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ತುಂಬಾ ಹೀಟ್ ಜಾಸ್ತಿ ಆದವಾಗ, ಅಂದ್ರೆ ನಿಮಗೆ ತುಂಬಾ ಬಿಸಿಲಿದೆ, ಬಿಸಿಲಿನಲ್ಲಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದವಾಗ ರಕ್ತ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ನಮಗೆ ಹೆಚ್ಚು ಪಿತ್ತದ ಒಂದು ಸೀಸನ್ ಏನಿರುತ್ತಲ್ಲ, ಅಂತಂದ್ರೆ ಚಳಿಗಾಲ ಏನಿರುತ್ತಲ್ಲ, ಆ ಒಂದು ಟೈಮಲ್ಲೂ ಕೂಡ ಮೂಗಿನಲ್ಲಿ ರಕ್ತ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಡ್ರೈ ವೆದರ್ಗೆ ಹೋದಾಗಲೂ ಕೂಡ ನಮಗೆ ಮೂಗಿನಲ್ಲಿ ರಕ್ತ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ತುಂಬಾ ಫಿಸಿಕಲ್ ಎಕ್ಸರ್ಷನ್ಸ್, ಅಂದ್ರೆ ನೀವು ಸ್ಪೋರ್ಟ್ಸ್ ಮ್ಯಾನ್ ಎಲ್ಲ ಇರಬಹುದು, ಅವರು ರನ್ನಿಂಗ್ ರೇಸು, ಬಿಸಿಲಲ್ಲಿ ತುಂಬಾ ಹೊತ್ತು ರನ್ ಮಾಡ್ತಾರೆ ಅಂತ ಅಂದಾಗ್ಲೂ ಕೂಡ ಮೂಗಿನಲ್ಲಿ ರಕ್ತ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದು ಹಾಗೆ ಬೇರೆ ಬೇರೆ ಮೆಡಿಕೇಶನ್ಸ್ ಇಂದನೂ ಕೂಡ ಈ ಒಂದು ಮೂಗಿನಲ್ಲಿ ರಕ್ತ ಬರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಮಗೆ ಹೈಪರ್ ಟೆನ್ಷನ್ ಅಂತಂದ್ರೆ BP ಜಾಸ್ತಿ ಆದಾಗಲೂ ಕೂಡ ಮೂಗಿನಲ್ಲಿ ಬರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಥವಾ ಬೇರೆ ಬೇರೆ ಕೆಮಿಕಲ್ಸ್ಗೆ ನಾವು ಎಕ್ಸ್ಪೋಸ್ ಆದಾಗಲೂ ಕೂಡ ಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದರಿಂದ ಯಾಕೆ ಬರ್ತಿದೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಳ್ಬೇಕು, ಅದರಂತೆ ನಾವು ಚಿಕಿತ್ಸೆಯನ್ನ ಕೊಡ್ಬೇಕಾಗಿರುತ್ತೆ. ಬಿಸಿಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದವಾಗ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನ ಕೊಡ್ಬೇಕಾಗಿರುತ್ತೆ. ಹಾಗಾದ್ರೆ ಈ ಒಂದು ನಾಸಾಗತ ರಕ್ತಪಿತ್ತ ಬಂದಿದೆ ಅಂತಂದ್ರೆ, ನನಗೀಗ ಮೂಗಲ್ಲಿ ದಳ ಅಂತ ಇಳಿತಾ ಇದೆ, ನಾನೀಗ ಏನ್ ಮಾಡ್ಬೇಕು ಅಂತಂದ್ರೆ ನೆಟ್ಟಿಗೆ ಕೂತ್ಕೊಂಡ್ಬಿಟ್ಟು ಮೂಗನ್ನ ಈ ತರ ಪಿಂಚ್ ಮಾಡ್ಬೇಕು, ಈ ತರ ಪಿಂಚ್ ಮಾಡ್ಬೇಕು. ಇದರ ಪಿಂಚ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದ್ರಿಂದ, 1 ಮಿನಿಟ್ 2 ಮಿನಿಟ್ ತನಕ ಇಟ್ಕೊಳ್ಳೋದ್ರಿಂದ, ಹಾಗಾದ್ರೆ ಉಸಿರು ಹೆಂಗಾಡ್ಬೇಕು, ಬಾಯಿಂದ ಉಸಿರಾಡಬೇಕು, ಮೂಗನ್ನ ಪಿಂಚ್ ಮಾಡಿ ಇಟ್ಕೊಳ್ಳೋ ಅಂಥದ್ದನ್ನ ಮಾಡಬೇಕಾಗಿರುತ್ತೆ. ಹಾಗೆ ಬಾಡಿನ ತಕ್ಷಣವೇ ನಾವು ಕೂಲ್ ಮಾಡಬೇಕು ಅಂತಂದ್ರೆ, ಈ ಕುತ್ತಿಗೆ ಹಿಂದೆಯಲ್ಲಿ ನಾವು ಐಸ್ ಪ್ಯಾಕ್ ಇಟ್ಟಾಗ ಇಡೀ ಬಾಡಿ ತಕ್ಷಣವೇ ಕೂಲ್ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ಎಮರ್ಜೆನ್ಸಿ ಕೇರಿಗೆ ನಾವೇನ್ ಮಾಡಬೇಕು, ನೆಟ್ ಕೂತ್ಕೊಂಡು ಮೂಗನ್ನ ಪಿಂಚ್ ಮಾಡಬೇಕು, ಮತ್ತೆ ಕುತ್ತಿಗೆಯಲ್ಲಿ ಐಸ್ ಪ್ಯಾಕ್ ಅನ್ನ ಇಡುವಂಥದ್ದನ್ನ ನಾವು ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ, ಈಗ ನನಗೆ ಈ ತರ ಆಗ್ತಿದೆ ಅಂದ ತಕ್ಷಣ ನಾನು ಈ ತರ ಚಿಕಿತ್ಸೆ ತಗೊಂಡೆ, ಆದ್ರೆ ಇನ್ನು ನನಗೆ ಹಂಗ ಆಗಬಾರ್ದು ಅಂತಂದ್ರೆ ಏನೆಲ್ಲ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಮಾದ್ಲ ಹಣ್ಣು ಅಂತ ಹೇಳ್ತೀವಿ ನಾವು. ಇಷ್ಟು ದೊಡ್ಡದು ಒಂದು ಹಳದಿಯ ಒಂದು ಹಣ್ಣು ಇರುತ್ತೆ, ಮಾದ್ಲ ಹಣ್ಣು ಅಂತ ಹೇಳ್ತೀವಿ. ಈ ಒಂದು ಮಾದ್ಲ ಹಣ್ಣನ್ನ ನಾವು ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ಕುಡಿದಾಗ ಇದು ಬರದೇ ಇರೋದಕ್ಕೆ ನಾವು ನೋಡ್ಬೋದಾಗಿರುತ್ತೆ. ಅಂತಂದ್ರೆ ಮಾದ್ಲ ಹಣ್ಣಿನ ಶರಬತ್ತು ಅಕ್ಕಿ ತೊಳೆದ ನೀರಿನಲ್ಲಿ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಅಕ್ಕಿ ತೊಳೆದ ನೀರು ಅಂತಂದ್ರೆ, ನೀವು ಅದಕ್ಕೆ ಚೆನ್ನಾಗಿ ಪಾಲಿಶ್ ಆಗಿರೋ ಅಂತ ಬಿಳಿ ಅಕ್ಕಿಯನ್ನ ತಗೊಂಡ್ರೆ ಏನೇನು ಉಪಯೋಗ ಇಲ್ಲ. ಕೆಂಪಕ್ಕಿಯನ್ನ, ಮೇಲ್ಗಡೆ ಹಸ್ಕಿರುವಂತಹ ಕೆಂಪಕ್ಕಿಯನ್ನ ತಗೊಳ್ಬೇಕು. 1-2 ಸತಿ ಚೆನ್ನಾಗಿ ತೊಳೆದು ನೀರನ್ನ ಬಿಸಾಡಬೇಕು. 3ನೇ ಸತಿ ಕುಡಿಯೋ ನೀರಿನಲ್ಲಿ ಅದನ್ನ ತೊಳೆದು ಅದರಲ್ಲಿ ನೀವು ಮಾದ್ಲ ಹಣ್ಣಿನ ರಸವನ್ನ ತೆಗೆದಾಗ, ಅದರೊಳಗೆ ಅರ್ದು ತೆಗೆದವಾಗ ಆ ಒಂದು ಜ್ಯೂಸ್ ಏನ್ ಬರುತ್ತಲ್ಲ, ಅದಕ್ಕೆ ನೀವು ಸಕ್ಕರೆ ಕೂಡ ಹಾಕೊಳ್ಬಹುದಾಗಿರುತ್ತೆ. ಅದನ್ನ ಹಾಕಿ ನೀವು ಸೇವನೆ ಮಾಡೋದ್ರಿಂದ ಮೂಗಿನಿಂದ ಬರುವಂತಹ ರಕ್ತಪಿತ್ತ ಅಥವಾ ರಕ್ತ ಏನಿರುತ್ತಲ್ಲ ಅದನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ, ತಡೆಗಟ್ಟಕೊಳ್ಳಬಹುದಾಗಿರುತ್ತೆ. ಅಂದ್ರೆ ಇವಾಗ ನಿಮಗೆ ಬೇಸಿಗೆಗಾಲ ಇಲ್ಲ ಅಂದ್ರೆ ಶರದ್ ಋತುವಲ್ಲಿ ನಿಮಗೆ ಈ ತರ ರಕ್ತ ಬರ್ತಾ ಇದೆ ಅಂದ್ರೆ, ನೀವು ಅದಕ್ಕಿಂತ ಮುಂಚೆಯಿಂದಾನೇ ಈ ಒಂದು ರೆಮಿಡಿಯನ್ನ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆ ಸೀಸನ್ ಅಲ್ಲಿ ಇದು ಆಗುವಂಥದ್ದನ್ನ ತಡೆಗಟ್ಟಬಹುದಾಗಿರುತ್ತೆ.
ಸೊ ಅದಲ್ಲದೆ ನಮಗೆ ಬೇರೆ ಏನೆಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಅಂತಂದ್ರೆ, ಹಾಲಿಗೆ ಸಕ್ಕರೆಯನ್ನ ಸೇರಿಸಿ ಅಥವಾ ದ್ರಾಕ್ಷಿ ರಸಕ್ಕೆ, ಅಂದ್ರೆ ಒಣ ದ್ರಾಕ್ಷಿಯನ್ನ ನೀರಿಗೆ ಹಾಕಿ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚಿ ಅದರ ರಸವನ್ನ ತೆಗೆದು ಅದಕ್ಕೆ ಸಕ್ಕರೆಯನ್ನ ಸೇರಿಸಿ, ಇಲ್ಲ ತುಪ್ಪಕ್ಕೆ ಸಕ್ಕರೆಯನ್ನ ಸೇರಿಸಿ ನಾವು ಮೂಗಿಗೆ 2 ಹನಿಯನ್ನ ಬಿಟ್ಟು ನಂತರ ಅದನ್ನ ಹೊಟ್ಟೆಗೆ ಸೇವನೆ ಮಾಡೋದು, ಕಂಟಿನ್ಯೂಸ್ ಆಗಿ 15 ದಿವಸ ನಾವು ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಈ ಒಂದು ಮೂಗಿನಲ್ಲಿ ಇಳಿಯುವಂತಹ ರಕ್ತವನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ರಕ್ತ ಬರುತ್ತಲ್ಲ, ಅವಾಗ ಕರ್ಚಿಫ್ ಗಟ್ಲೆ ಇಲ್ಲ ಮಲಗಿದಾಗ ಪಿಲ್ಲೋ ಗಟ್ಲೆ ನಮಗೆ ಈ ಒಂದು ರಕ್ತ ಬರುತ್ತಲ್ಲ, ಇದರಿಂದ ನಮಗೇನಾದ್ರೂ ಹಾನಿ ಇದೆಯಾ ಅಂತ ಅಂದ್ರೆ ಖಂಡಿತವಾಗಿ ಇಲ್ಲ. ಇದು ಮೂಗಿನಿಂದ ಮಾತ್ರ ಬರೋದ್ರಿಂದ ಇದು ಹಿಂದೆ ಏನೋ ದೊಡ್ಡ ಕಾಯಿಲೆ ಇದೆ ಅದರಿಂದ ಆಗ್ತಾ ಇದೆ ಅಂದ್ರೆ ಖಂಡಿತ ಅಲ್ಲ. ಇದು ನಿಮಗೆ ಮೂಗಿನಿಂದ ಅಷ್ಟೇ ಬರ್ತಾ ಇರುತ್ತೆ. ಇದಕ್ಕೆ ಜಾಸ್ತಿ ಯೋಚನೆ ಮಾಡ್ಬೇಕಾಗಿರೋ ನೆಸಿಟಿ ಇಲ್ಲ. ಆದ್ರೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ದಿನಾ ಬರ್ತಾ ಇದೆ ಅಂತ ಅಂದವಾಗ ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗಿ ನಮಗೆ ಪಾಂಡು ಲಕ್ಷಣ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗಿ ನಮಗೆ ರಕ್ತಹೀನತೆ ಬರುವಂತ ಚಾನ್ಸಸ್ಗಳು ಹೆಚ್ಚಾಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಆ ದಿನ ಬರೋದನ್ನ ತಡೆಗಟ್ಟೋದಕ್ಕೆ ಇದೆಲ್ಲ ಏನೇನ್ ಬೇಕು ಅದನ್ನ ಮಾಡ್ಕೊಳ್ಬೇಕಾಗಿರತ್ತೆ. ಸೊ ಅದ್ರ ಜೊತೆಗೆ ನಾನು ಏನಂದ್ರೆ ಅಕ್ಕಿ ತೊಳೆದ ನೀರಿನ ಬಗ್ಗೆ ಹೇಳಿದೆ ಅಲ್ವಾ. ಸೊ ಈ ಒಂದು ಅಕ್ಕಿ ತೊಳೆದ ನೀರ್ ಏನಿದೆಯಲ್ಲ, ಯಾವುದೇ ತರದ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರಬಹುದು, ಮೂಗ್ನಲ್ಲಿ ರಕ್ತ ಬರ್ತಾ ಇದೆ ಅದಕ್ಕೂ ಕೂಡ, ಅಥವಾ ನಿಮಗೆ ಮೋಷನಲ್ ರಕ್ತ ಹೋಗ್ತಾ ಇದೆ ಅದಕ್ಕೂ ಕೂಡ, ಅಥವಾ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಹೆಚ್ಚಾಗಿ ಬ್ಲೀಡಿಂಗ್ ಆಗ್ತಿದೆ, ಕ್ಲಾಟ್ಸ್ಗಳಾಗ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ನೀವು ಇದನ್ನ ಉಪಯೋಗಿಸಿದವಾಗ ನಮಗೆ ಅದರಲ್ಲಿ ಅದು ಕಡಿಮೆ ಆಗುವಂಥದ್ದು, ರಕ್ತಸ್ರಾವ ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದರಿಂದ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತಂದ್ರೆ ಮಾದ್ಲ ಹಣ್ಣನ್ನ ಅಕ್ಕಿ ತೊಳೆದ ನೀರಿನ ಜೊತೆ ಅರೆದ್ಬಿಟ್ಟು ನೀವು ಅದರ ಒಂದು ಜ್ಯೂಸನ್ನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಖಂಡಿತವಾಗಿ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀನಿ. ಗಾಬರಿ ಪಡ್ಕೊಳ್ಬೇಕಾಗಿರೋ ಯಾವುದೇ ತರದ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಿಮಗೆ ಇದೆಲ್ಲ ಮಾಡಿದ್ರು ಕೂಡ ಈ ಒಂದು ರಕ್ತಪಿತ್ತ ಅಥವಾ ಮೂಗಲ್ಲಿ ರಕ್ತ ಬರುವಂತದ್ದು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ಇಲ್ಲಿ ನಿಮಗೆ ಸೂಕ್ತವಾದ ಚಿಕಿತ್ಸೆ ಖಂಡಿತವಾಗಿ ದೊರೆಯುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ದೊರೆಯುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನೀವು ಓವರ್ ಕಾಲ್ ಕೂಡ ನಮ್ಮನ್ನ ಸಂಪರ್ಕಿಸಬಹುದಾಗಿರುತ್ತೆ. ಕರೆ ಮಾಡಿ 9187484210 ಕರೆ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.